ನಮಸ್ಕಾರ. ತುಮಕೂರಿಂದ ನೋಡಿ, ESI ರಸ್ತೆ ಮಹಾನಗರ ಪಾಲಿಕೆ ಹಿಂಭಾಗ. ಇಲ್ಲಿ ನೋಡ್ರಿ, ಚರಂಡಿ ವ್ಯವಸ್ಥೆ ಇಲ್ಲ. ಸುಮಾರು 6ರಿಂದ 8 ತಿಂಗಳು ಸತತವಾಗಿ ಯಾವಾಗಲೂ ಕೆಸರು ಇರುತ್ತೆ ಇಲ್ಲಿ ನೀರು. ಈ ನೀರನ್ನು ಸರಿ ಮಾಡ್ರಪ್ಪ, ಇಲ್ಲ ಚರಂಡಿ ವ್ಯವಸ್ಥೆ ಮಾಡಿಕೊಡ್ರಪ್ಪ ಯಾವ್ದಾರು ಒಂದು ಸೈಡ್ ಅಂತ ಕೇಳಿದ್ರು ಕೂಡ ಮಹಾನಗರ ಪಾಲಿಕೆಯವರಿಗೆ ಇದುವರೆಗೂ ಉತ್ತರನೇ ಇಲ್ಲ. ನೋಡಿ, ಗಾಂಧಿನಗರ ಹೆಸರಿಗೆ ಗಾಂಧಿನಗರ, ಈ ಗಲೀಜು ಕೊಳಕು ನೋಡಿದರೆ ಗಾಂಧಿನಗರಕ್ಕೆ ಅಕ್ಕಪಕ್ಕಕ್ಕೆ ಇನ್ನೊಂದು ಹೆಸರಿಡಬೇಕಾಗತ್ತೆ. ಕೊಳಕು ಗಾಂಧಿನಗರ ಅಂತಲೋ ಇಲ್ಲ ಬೇರೆ ಗಾಂಧಿನಗರ ಅಂತಲೇ ಹೆಸರಿಡಬೇಕಾಗತ್ತೆ. ನಾನು ಪದೇ ಹೇಳ್ತಾನೆ ಇರ್ತೀನಿ, ಮನವಿ ಮಾಡ್ತಾನೆ ಇರ್ತೀನಿ. ಸಾರ್ವಜನಿಕವಾಗಿ ಮನವಿ ಮಾಡ್ತಿರೋದು ನಾವು, ಬೇರೆ ಥರದಲ್ಲೇನು ಮಾಡ್ತಾಯಿಲ್ಲ. ತಾವು ದಯಮಾಡಿ ಈ ರಸ್ತೆನ ಯಾವುದಾದ್ರೂ ಒಂದು ಸೈಡ್ ಮಾಡಿಕೊಡಿ. ಜನರು ಟ್ಯಾಕ್ಸ್ ಕಟ್ತಾರೆ, ನಿಮ್ಮ ಟ್ಯಾಕ್ಸನ್ನು ಸ್ಪಷ್ಟವಾಗಿ ಕಟ್ತಾರೆ. ಅವರು ಯಾರೂ ಕೂಡ ಇದುವರೆಗೂ ಲೋಪದೋಷ ಆಗಿಲ್ಲ ಬಂಧುಗಳೇ. ಅದರಿಂದ ತಾವು ದಯಮಾಡಿ ಈ ಚರಂಡಿ ವ್ಯವಸ್ಥೆ ಮಾಡಿಕೊಡಿ. ತಪ್ಪೇನಾಗಲ್ಲ, ಇದರಲ್ಲಿ ಎಲ್ಲೋ ಖರ್ಚು ಮಾಡ್ತೀರ ಮಹಾನಗರ ಪಾಲಿಕೆಯವರು. ಆದ್ದರಿಂದ ತಾವು ದಯಮಾಡಿ ಈ ಒಂದು ಮನವಿಯನ್ನು ಪುರಸ್ಕಾರ ಮಾಡಿ ಈ ಒಂದು ಸಾರ್ವಜನಿಕರಿಗೆ ಏನಿದೆಯೋ ನೋಡಿ, ಎಲ್ಲ ಸಾವಿರಾರು ಮಕ್ಕಳು ಓಡಾಡ್ತವೆ. ಈ ಕೆಸರು ನೀರೇನಾದರೂ ಅವರ ಮೈಗೆ ಕೈಗೆ ತಗುಲ್ತಂದ್ರೆ ಮಕ್ಕಳಿಗೆ ತುಂಬ ಅಲರ್ಜಿ ಆಗೋ ಚಾನ್ಸ್ ಇರುತ್ತೆ. ರೋಗ ರುಜಿನಗಳು ಬರಲಿಕ್ಕೆ ಅವಕಾಶ ಆಗುತ್ತೆ. ಆ ಅವಕಾಶನ ಮಾಡಿಕೊಡ್ಬಾರ್ದು ಮಹಾನಗರ ಪಾಲಿಕೆಯರೇ. ಇದು ನೋಡಿರಿ, ಗಾಂಧಿನಗರ ಜಯಣ್ಣ ಕಾಂಪೌಂಡ್ ರಸ್ತೆ 2ನೇ ಅಡ್ಡ ರಸ್ತೆ ನೋಡಿ. ಇಲ್ಲಿ ರಾಜಕಾರಣಿಗಳು ಬರ್ತಾರೋ ಇನ್ನೊಬ್ಬರು ಬರ್ತಾರೆ, ಏನು ಬೇಡ. ಯಾರು ಬಂದರೂ ಆಗುತ್ತೆ, ಯಾರು ಬರಲಿಲ್ಲೂ ಆಗುತ್ತದೆ. ಮಹಾನಗರ ಪಾಲಿಕೆಯವರು ಇದನ್ನು ಸ್ಪಷ್ಟವಾಗಿ ಮಾಡಬೇಕು. ಸ್ಪಷ್ಟವಾಗಿ ಮಾಡಿದರೆ ಮಾತ್ರ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇಲ್ಲಿ 2ನೇ ಕ್ರಾಸ್ ಅಂತ ಏನು ತೋರಿಸಿದೆ ಅದು ಆಗ್ಬೋದು. ಅದರ ಪಕ್ಕದಲ್ಲಿ ಒಂದು ರಸ್ತೆ ಇದೆ, ಅಲ್ಲೂ ಕೂಡ ಚರಂಡಿ ವ್ಯವಸ್ಥೆ ಇಲ್ಲ. ಪಾಪ ತುಂಬ ಗೋಳಾಗಿದೆ. ಅಲ್ಲಿ ಮಕ್ಕಳಿಗೆ ರೋಗ ರುಜಿನಗಳು ಬರುತ್ತೆ ಅನ್ನೋದೇ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಭಯಪಡ್ತಾ ಇದ್ದಾರೆ ಇಲ್ಲೆಲ್ಲ. ನಾನು ಈ ಕಡೆ ಆ ಕಡೆ ಬಂದಾಗಲೆಲ್ಲ ನನಗೆ ಕೇಳ್ತಾನೆ ಇರ್ತಾರೆ. ನೋಡಿ, ಇದು ಜಯಣ್ಣ ಕಾಂಪೌಂಡ್ ರಸ್ತೆ 1ನೇ ಅಡ್ಡ ರಸ್ತೆ. ಇದು ಕೂಡ ಅಷ್ಟೇ ಚರಂಡಿ ವ್ಯವಸ್ಥೆ ಏನಾದರೂ ಒಂದು ಸಹಾಯ ಮಾಡಿ. ಜನ ಕೇಳ್ತಿರೋದು ಭಿಕ್ಷೆ ಅಷ್ಟೇ. ನಾವು ಟ್ಯಾಕ್ಸ್ ಕಟ್ತೀವಿ ಸ್ವಾಮಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ನಿಮ್ಮನ್ನೇನು ಕೇಳ್ತಾ ಇಲ್ಲ. ಪಾಪ ಅಂಗಲಾಚಿ ಬೇಡ್ತಾ ಇದ್ದಾರೆ. ನೋಡಿರಿ, ಇಲ್ಲೇನಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಚರಂಡಿ ಮತ್ತೊಂದು ಏನಿಲ್ಲ, ಎಲ್ಲ ಗಲೀಜು. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಸೈಡ್ ಮಾಡಿಕೊಡಿ, ಚರಂಡಿನ ಡೌನ್ ಮಾಡಿ ಒಂದು ಸೈಡ್ ಮಾಡಿಕೊಟ್ರೆ ನಿಮಗೆ ಪುಣ್ಯನೂ ಬರುತ್ತೆ, ಪಾಪನೂ ಹೋಗುತ್ತೆ ಬಂಧುಗಳೇ. ಈ ಥರ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಭಾರತ. ತುಮಕೂರಿಂದ ಚಂದ್ರು. ನಮಸ್ತೆ.